ಬಂದಿರ್ಬೋದಲ್ಲ. ಅಲ್ಲ ಶಾಂತಿ, ಯಜಮಾನ್ರು ಯಾಕೆ ಕತ್ಲಲ್ಲಿದ್ದಾರೆ? ನೀನಿದೆಯಲ್ಲ. ನಾನ್ ಹೇಳಿದ್ದು ಅಣ್ಣನ್ ಜೀವನ ಅಲ್ಲ, ಮತ್ ಅರ್ಚನನ್ ಜೀವನ. ಮರ್ತೋದ್ಯಾ? ಇಲ್ಲಿರೋದು ಅರ್ಚನಾ ಅಲ್ಲ, ಅರ್ಚನಾ ಅಂತ ಹೆಸರಿಟ್ಕೊಂಡಿರೋಳು ನಾನು, ಅಂದ್ರೆ ಶಾಂತಿ ಇಲ್ಲಿರೋದು. ಹೌದು. ನಿನ್ನೆ ಬೆಳಗ್ಗೆ ಅಣ್ಣ ಬಂದು ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಂತ ಹೇಳ್ದ. ನೀನು ಮಲಗಿದ್ಯೋ ಇಲ್ವೋ ಅಂತ ನೋಡ್ಕೊಂಡು ಹೋದೆ ಅಂತಾನು ಹೇಳ್ದ. ನಾನು ಮನೇಲಿ ಇದ್ರೂ ನಾನ್ ಕರಿತಿರೋ ತರ ಅವನಿಗೆ ರಾತ್ರಿ ಎಲ್ಲ ಫೀಲ್ ಆಗ್ತಿತ್ತು ಅಂತ ಹೇಳ್ದ. ಅಣ್ಣನ ಮನ್ಸಲ್ಲಿ ಯೋಚನೆ ಯಾಕೆ ಬಂದಿರ್ಬೋದು? ಅಣ್ಣ ಇದ್ದಕ್ಕಿದ್ದಾಗೆ ಯಾಕೆ ನನ್ ಕ್ಷೇಮ ಸಮಾಚಾರ ಎಲ್ಲ ವಿಚಾರಿಸ್ಕೋಬೇಕು? ಇದರಿಂದ ನಿನ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಚಿನ್ನು, ನನಗೆ ಅರ್ಥ ಆಗ್ತಿದೆ ಚಿನ್ನು. ಅಣ್ಣ ವಿಚಾರಿಸ್ತಿರೋದು ನನ್ನನ್ನಲ್ಲ, ಅವನ್ ತಂಗಿ ಅರ್ಚನನ್ನ. ಅದೇನೋ ನಿಜ. ಹಾಗಾದ್ರೆ ಇವಾಗ ನೀನ್ ಹೇಳೋ ಪ್ರಕಾರ ಈ ಪರಿಸ್ಥಿತಿಗಳೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನಾವು ಮೊದಲು ಅರ್ಚನಾ ಎಲ್ಲಿದ್ದಾಳೆ ಅನ್ನೋದನ್ನ ಕಂಡು ಹಿಡಿಬೇಕು. ಹೌದು, ಅದನ್ನೇ ನಾನು ಆಗ್ಲೇ ಹೇಳಿದ್ದು. ದೇವ್ರು ಕನ್ಸಲ್ ಬಂದು ಹೇಳಿರೋದನ್ನ ಇಟ್ಕೊಂಡು ಯೋಚನೆ ಮಾಡ್ತಿದ್ರೆ ಅರ್ಚನಾಗೆ ದೊಡ್ಡ ಅಪಾಯ ಏನೂ ಆಗಿಲ್ಲ ಅಂತ ಅನ್ಸ್ತಿದೆ. ಅರ್ಚನಾ ಇಲ್ಲೇ ಎಲ್ಲೋ ಇದ್ದಾಳೆ, ಆದ್ರೆ ನಮ್ ಕಣ್ಣಿಗೆ ಕಾಣಿಸ್ತಿಲ್ಲ, ಕಣ್ಣಿಗೆ ಬೀಳ್ತಿಲ್ಲ. ಆದ್ರೂ ನನ್ನ ಮನ್ಸು ಅರ್ಚನಾ ನಮ್ ಕೈಗೆ ಆದಷ್ಟು ಬೇಗ ಸಿಗ್ತಾಳೆ ಅಂತ ಹೇಳ್ತಿದೆ. ಒಳ್ಳೆ ವಿಷಯನೇ ತಾನೆ, ಮತ್ತೆ ನೀನ್ ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಇಲ್ಲ ಕಣೋ, ಅಣ್ಣನ್ ನೋಡಿದ್ರೆ ನನಗೆ ಯಾಕೋ ಒಂಥರಾನೇ ಆಗೋಯ್ತು. ಮಗು ತರ ಇರೋ ಮನುಷ್ಯ ಅವನು. ಅವನಿಗೆ ನಾನು ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ, ಸ್ವಾರ್ಥಿ ಆಗ್ತಿದ್ದೀನಿ ಅಂತ ಅನ್ನಿಸ್ತಿದೆ. ನನ್ನ ಕುಟುಂಬನ ನಾನು ಸೇರ್ಕೊಳ್ಳೋದಕ್ಕೋಸ್ಕರ ಅವನನ್ನ ನಾನು ಮೆಟ್ಲು ಮಾಡ್ಕೊಂಡು ನಿಂತ್ಬಿಟ್ಟಿದ್ದೀನಿ ಅನ್ನೋದು ನನ್ನ ಅನುಮಾನ. ಏನ್ ಶಾಂತಿ ನೀನು? ಅಲ್ಲ, ಪ್ರತಿಯೊಂದಕ್ಕೂ ನೀನೇ ಕಾರಣ ಅಂತ ತಿಳ್ಕೊಂಡ್ಬಿಟ್ರೆ ಹೇಗೆ ಹೇಳು? ನೀನು ಯಾಕೆ ಅಪರಾಧಿ ಸ್ಥಾನದಲ್ಲಿ ನೋಡ್ತಾ ಇದೀಯಾ? ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ನಾವು ಆಲ್ರೆಡಿ ಹೋರಾಡ್ತಿದೀವಲ್ವಾ? ನೋಡು, ನೀನೇನು ತಲೆ ಕೆಡ್ಸ್ಕೊಬೇಡ. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡೋಣ. ಧೈರ್ಯವಾಗಿರು. ಇಲ್ಲ ಚಿನ್ನು, ಒಂದ್ ವೇಳೆ ನಾನು ಅಣ್ಣಂಗ್ ಸಿಗದೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಯಾಕೆ? ನೋಡು ಶಾಂತಿ, ನೀನ್ ಅವ್ರಿಗೆ ಸಿಕ್ಕಿದ್ದಕ್ಕೇನೆ ನಮಗೆಲ್ಲರಿಗೂ ನೀನ್ ವಾಪಸ್ ಸಿಕ್ಕಿರೋದು. ನಾನೇನೋ ಸಿಕ್ಕದೆ, ಆದ್ರೆ ಅಣ್ಣಂಗೆ ಅರ್ಚನಾ ಸಿಗ್ಲಿಲ್ವಲ್ಲ. ಒಂದ್ ವೇಳೆ ನಾನ್ ಸಿಗದೆ ಹೋಗಿದ್ರೆ ಅಣ್ಣ ಹೇಗಾದ್ರೂ ಮಾಡಿ ಅವನ್ ತಂಗಿ ಅರ್ಚನನ್ನ ಹುಡುಕ್ತಿದ್ದ ಅಲ್ವಾ? ಈಗ ನಾನಿಲ್ಲಿರೋದ್ರಿಂದ ನನ್ನನ್ನ ಅವನ್ ತಂಗಿ ಅರ್ಚನಾ ಅನ್ಕೊಂಡು ಅವ್ರ ತಂಗಿ ಅರ್ಚನನ್ನ ಹುಡುಕ್ತಾನೇ ಇಲ್ಲ. ಒಂದ್ ವೇಳೆ ಅವರೇ ಹುಡುಕಿದಿದ್ರೆ ಅವ್ರ ತಂಗಿ ಇಷ್ಟೊತ್ತಿಗೆ ಸಿಕ್ತಿದ್ಲು ತಾನೆ. ಚಿನ್ನು, ಅವ್ರ ತಂಗಿ ಮತ್ತೆ ಅಣ್ಣನ್ ಮಧ್ಯೆ ನಾನು ಅಡ್ಗೋಡೆ ಆಗಿದ್ದೀನೀಗ. ಅದೇ ನಾನ್ ಮಾಡ್ತಿರೋ ಅಪರಾಧ. ಶಾಂತಿ, ಶಾಂತಿ ಪ್ಲೀಸ್, ಎಲ್ಲದಕ್ಕೂ ನೀನೇ ಕಾರಣ ಅಂತ ಯಾಕೆ ತಿಳ್ಕೊತೀಯ ನೀನು? ನೋಡು, ಇದು ಸಂದರ್ಭ ಹೀಗಿದೆ. ಯಾವ ಸಂದರ್ಭದಲ್ಲಿ ಯಾರನ್ನ ಎಲ್ಲಿ ಸೇರಿಸಬೇಕು ಅಂತ ದೇವ್ರು ನಿರ್ಧಾರ ಮಾಡಿರ್ತಾನೆ. ನಾವು ಸುಮ್ಮನೆ ನೆಪ ಮಾತ್ರ ಅಷ್ಟೇ. ನೋಡು, ನೀನ್ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ, ಎಲ್ಲಾನು ಒಳ್ಳೇದಾಗತ್ತೆ. ನೋಡು ಹಾ, ನಡಿ. ಕಾಳೆಗೌಡ್ರೆ, ಅಯ್ಯೋ ದೇವ್ರೆ, ಪ್ರತಿಯೊಂದು ನಾನೇ ನೋಡಕ್ಕಾಗತ್ತ ಗೌಡ್ರೆ? ನೀವೆಲ್ಲ ಇದಿರಲ್ಲ, ನೋಡ್ಕೋಬೇಕಲ್ವಾ? ನೋಡಿ ಅದೇನು ಅಂತ ಹೇಳಿ ನಿಮ್ ತೀರ್ಮಾನಕ್ಕೆ ಯಾವತ್ನ ಇಲ್ಲ ಅಂತ ಹೇಳಿದೀನಿ. ಒಂದ್ ನಿಮಿಷ ಮತ್ತೆ ಮಾಡ್ತೀನಿ ರೀ. ನನ್ನ ಫೋನ್ ಇಲ್ಲಿದೆ, ಯಾವ ಫೋನ್ ರಿಂಗ್ ಆಗ್ತದೆ? ಶಂಕ್ರೋ, ಶಂಕ್ರೋ. ಯಜಮಾನ್ರೆ, ಇದು ಯಾರೋ ಲಾಯರ್ ಅಂತ ಫೋನ್ ಮಾಡ್ತಿದ್ದಾರೆ ನೋಡಪ್ಪ. ಪರವಾಗಿಲ್ಲ ಯಜಮಾನ್ರೆ, ನಾನು ಆಮೇಲೆ ಮಾತಾಡ್ತೀನಿ. ಮಾತಾಡೋದು ಏನು ಅರ್ಜೆಂಟ್ ಇರುತ್ತೆ ಏನೋ? ಸರಿ, ಮಾತಾಡು. ಹಲೋ ಶಂಕ್ರು. ಸರ್ ಹೇಳಿ ಸರ್. ಮಂತ್ರ ಫೋನ್ ಮಾಡಿದ್ಲಪ್ಪ, ಉಲ್ಟಾ ಸೀದಾ ಪ್ರಶ್ನೆ ಕೇಳಿದ್ಲು. ಹಾ, ನಿಮ್ಮನ್ನ ಯಾರು ಅಪಾಯಿಂಟ್ ಮಾಡಿದ್ಲು ಅಂತಾನು ಕೇಳಿದ್ಲು. ನಾನು ಬಾಯಿಗೆ ಬಂದಂಗೆ ಬೈದಿಟ್ಟಿದ್ದೀನಿ ಅವಳಿಗೆ. ನಿನ್ನ ಹೆಸರಂತೂ ಹೇಳಿಲ್ಲಪ್ಪ. ನಾನು ಮುಂಚೆನೆ ಹೇಳಿದ್ದಲ್ಲ ಸರ್, ಹಾಗೆ ಆಗತ್ತೆ ಅಂತ. ಯಾರು ಏನೇ ಮಾಡಿದ್ರು ನಮ್ ಗುರಿ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಆಯ್ತು ಬಿಡಿ ಸರ್. ಯಾಕೋ ಆ ಲೇಡಿ ನಿನ್ನ ಹೆಸರನ್ನ ಬಾಯಿ ಬಿಡಿಸ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಲು. ಯಾವುದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರಪ್ಪ. ಸರಿ ಸರಿ, ಆಯ್ತು ಬಿಡಿ ಸರ್, ನಾನು ಮತ್ತೆ ಮಾಡ್ತೀನಿ. ಸರಿನಪ್ಪ, ಕೇಸ್ ವಿಚಾರ ಏನೇ ಇದ್ರು ನಾನು ನಿನಗೆ ಕಾಲ್ ಮಾಡಿ ಹೇಳ್ತೀನಿ. ಸರಿ ಸರ್. ಯಾವ ಲಾಯರಪ್ಪ? ಏನಿದು? ಇದು ಯಜಮಾನ್ರೆ, ಆಫೀಸ್ ಕೆಲ್ಸದ ಮೇಲೆ ಲಾಯರ್ ಫೋನ್ ಮಾಡಿದ್ರು. ಅದೇನಂದ್ರೆ ಅಚ್ಚೋಮ್ ಅವ್ರಿಗೆ ಫೋನ್ ಮಾಡಿದ್ರಂತೆ. ಅವ್ರ ಫೋನ್ ಯಾಕೋ ಎತ್ತಲಿಲ್ಲ ಅಂತ ನನ್ನ ನಂಬರ್ಗೆ ಫೋನ್ ಮಾಡಿದ್ದಾರೆ. ನಾನು ಅಚ್ಚೋಮ್ ಅವ್ರಿಗೆ ಹೇಳ್ಬಿಡ್ತೀನಿ. ಸರಿಯಪ್ಪ, ನೀನು ನಿಮ್ಮ ಅಚ್ಚೋಮ್ಮ, ನಾನು ಸ್ವಲ್ಪ ಹೊರಡೆ ಹೊಡ್ ಬರ್ತೀನಿ, ಹೇಳ್ಬಿಡು. ಆಯ್ತು ಯಜಮಾನ್ರೆ. ಬಂದ್ಯಾ? ಈಗಷ್ಟೇ ಲಾಯರ್ ಫೋನ್ ಮಾಡಿದ್ರು. ಹೌದಾ? ಆ ಮಂತ್ರ ಮೇಡಮ್ ನಮ್ ಲಾಯರ್ಗೆ ಫೋನ್ ಮಾಡಿದ್ರಂತೆ.
ಯಶೋದಕ್ಕ ಕೇಸ್ ಕೊಟ್ಟಿದ್ದಾರಲ್ಲ, ಅದ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ವಿಚಾರಿಸಿದ್ರಂತೆ. ಆಮೇಲೆ ಸದ್ಯ ನಮ್ ಲಾಯರು ಯಾರ ಹೆಸರು ಹೇಳಿಲ್ವಂತೆ. ನನಗೆ ಇವಾಗ ಫೋನ್ ಮಾಡ್ಬಿಟ್ಟು ನೀವು ತುಂಬಾ ಹುಷಾರಾಗಿರಿ ಅಂತ ಎಚ್ಚರಿಸಿದ್ರು. ಥ್ಯಾಂಕ್ ಗಾಡ್. ಅನ್ಕೊಂಡೆ ಹೀಗೆಲ್ಲ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಪರವಾಗಿಲ್ವೇ, ನಾವು ಬಂದು ಡೋರ್ ಕ್ಲೋಸ್ ಮಾಡಿದ್ರೆ ಅವಳು ಇನ್ನೊಂದು ಯಾವ್ದೋ ಡೋರ್ ಓಪನ್ ಮಾಡ್ಕೊಂಡು ಬರ್ತಾಳಲ್ಲ. ಇರ್ಲಿ ಬಿಡು ಶಾಂತಿ, ಅವ್ಳು ಏನೇ ಟ್ರೈ ಮಾಡಿದ್ರು ನಮ್ಮ ಹತ್ರಕ್ಕಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಲಾಯರ್ಗೆ ಫೋನ್ ಮಾಡಿದ್ದಕ್ಕೆ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗಿದ್ದ ಮೇಲೆ ಅವಳ ಡೋರು ಕ್ಲೋಸ್ ಆದಂಗೆ ಅಲ್ವಾ? ಇಲ್ಲ ಚಿನ್ನು, ನೀನ್ ಈಗ್ಲೂ ತಪ್ಪಾಗಿ ಲೆಕ್ಕ ಹಾಕ್ತಿದ್ಯಾ ಚಿನ್ನು. ಅವಳನ್ನ ತುಂಬಾ ಲೈಟಾಗಿ ತಗೊಳ್ತಿದ್ಯಾ. ಅವಳು ನೀನು ನನ್ನ ಲೆಕ್ಕಾಚಾರ ಹಾಕಿದ್ದಕ್ಕಿಂತ ತುಂಬಾ ಡೇಂಜರ್ ಅವಳು. ಅದಕ್ಕೆ ಸರಿ, ನೀನೊಂದ್ ಕೆಲ್ಸ ಮಾಡು. ಅದೇ ನಿನ್ಗೊಬ್ಬ ಫ್ರೆಂಡ್ ಇದ್ದಾನಲ್ಲ, ಯಾರು? ಅದೇ ಕೊರಿಯರ್ ಬಾಯ್, ಆ ಸಿಂಗಾಪುರ್ ಅವ್ನ್ ಕಣೋ. ಹಾ 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 ಅವನ್ಗೆ ತಕ್ಷಣ ಮನೆ ಖಾಲಿ ಮಾಡೋದಕ್ಕೆ ಹೇಳು. ಹೋಗ್ ಹೇಳು. ಅಲ್ಲ, ಇವಾಗೇನಕ್ಕೆ? ಈಗ ನಾವು ಎರಡೆರಡು ಕೆಲಸ ಮಾಡಿದೀವಿ. ಒಂದು ಯಶೋದಮ್ಮಂಗ್ ಹೇಳ್ಕೊಟ್ಟು ಲಾಯರ್ ಮೂಲಕ ಕೇಸ್ನ ರಿಓಪನ್ ಮಾಡಿಸಿರೋದು. ಇನ್ನೊಂದು ಸಿಂಗಾಪುರಿಂದ ಇಮೇಲ್ ಬರೋ ಹಾಗೆ ಮಾಡಿರೋದು.